ಅಲ್ಲ ಪಾಪಣ್ಣಣ್ಣ, ನಾವು ಇಲ್ಲಿಗೆ ಬಂದು ಎಷ್ಟೊತ್ತಾತು ಹೇಳಿ? ಇಷ್ಟೊತ್ತಾದರೂ ಅವ್ರಿಗೊಂದು ಹೊರಗೆ ಬರೋಕ್ಕಾಗ್ತಿರಲ್ಲ, ಬೇಕಂತಾನೆ ಕಾದು ಕೂರ್ಲಿ ಅಂತಾನೆ. ಅದಕ್ಕೆ ಹೇಳಿದ್ದು ನಾನು ಬೇಡ ಬರೋದು ಅಂತ. ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಿ? ಈಗ ಹೊರಗೆ ಬಂದ ಮೇಲಾರು ಏನು ನಮ್ಮ ಜೊತೆ ಸೇರ್ಕಿತೀವಿ ಅಂತ ಅವ್ರು ಒಪ್ಕಿತಾರಾ? ಇಲ್ಲ. ಅದಕ್ಕೂ 108 ನೆವ ಹೇಳಿ ಬೇಡ ಅಂತಾರೆ. ಅದಕ್ಕಿಂತ ನಾವು ಕರೀದೇ ಇದ್ದಿದ್ರಿ ಏನಾತಿತ್ತ? ಸ್ವಲ್ಪ ಸುಮ್ಮನೆ ಕೂತ್ಕ. ಅದಕ್ಕೆ ಹುಡುಗರು ಹುಡುಗಾಟಿಕೆ ಬುದ್ಧಿ ಅನ್ನೋದು. ಸ್ವಲ್ಪ ನನಗಿದ್ದರ ಮಾತು ಕೇಳಿ. ಅವ್ರು ಬರೋಲ್ಲ ಅಂತ ಹೇಳ್ತಾರಂತ ನನಗೂ ಗೊತ್ತು. ಅವ್ರಿಗೆ ಆಗೋದು ಇಲ್ಲ ಮನೆ ಅಡ್ಕೆನೂ ಮಾಡ್ಕೊಂಡು ಅದನ್ನೆಲ್ಲ ಮಾಡೋಕ್ಕೆ. ಆದ್ರೆ ನಮ್ಮ ಕಿರಿಯ ಧರ್ಮ ಕೇಳಬೇಕಲ್ಲ. ನಾಳೆ ಹೇಳಕ್ಕೆ ಬಿಡ್ತಾರಂತ ಮಾಡಿ ನನ್ನೊಂದು ಮಾತು ಕೇಳಲ್ಲ ನೀವೇ ಹೋಗಿದ್ದು ಮಾಡಿದ್ರಿ ಅಂತ. ಅದು ಅಲ್ಲದೆ ರಘುವೀರಣ್ಣನ ಕಂಡ್ರಾಗಲ್ಲ. ಯಾರು ಇದು ಮಾಡ್ತಿರ್ತಾರೆ? ಅದು ಒಂದು ಹೌದೇ ಬಿಡಿ. ಸೋಫಾ ಗೀಫಾ ಎಲ್ಲ ಹೊಸವು ತಂದಾರ ಮಾರ. ಹ್ಞೂನಾ? ತೊತ್ತಾರೆ ಇದನ್ನು ತಂದು ಭಾಳ ಟೈಮ್ ಆಯ್ತು. ನೀ ಎಲ್ಲ ಬಂದು ಹೆರಿಗೆ ಹೋತಿದ್ದೇನೋ. ತಂದು ಸುಮಾರು ದಿನ ಆಯ್ತು. ನಾನಿದು 2ನೇ ಸತಿನೇನಪ್ಪ ಇಲ್ಲಿ ಬಂದು ಕುತ್ಕೊಂಡಿದ್ದೆ. ಮಗಳ ಮದುವೆಗೆ ಬಂತಲ್ಲ, ಹಂಗಾಗಿ ಎಲ್ಲ ವರ್ಷಕ್ಕೊಂದೊಂದೇ ಮಾಡ್ತಾ ಇದ್ದಾರೆ. ಅಲ್ಲ, ನಿಮ್ಗೆ ಅಂತ ಆದ್ರಿ ಇನ್ನು ಹೆರಿಗೆ ಹೋಗ್ಲ ನೀವು? ಆ ಹುಡುಗರು ಬಂದು ಏನು ಸ್ವಲ್ಪ ಹೊತ್ತಾತ? ಏನು ತಿಳ್ಕೊಬೇಕು ನೋಡೋಣ. ಹಂಗಾರೆ ನೀವು ಹೋಗಿರ್ತೀರಲ್ಲ ಅಂತೇಳಿ ನಾನು ಒಳಗೆ ಹೋದೆ. ಅವೆರಡೇ ಕೂತಿರ್ಬೇಕಲ್ಲಿ. ಗುಬ್ಬಿಗುಂಡನಾರು ಬರ್ತಿದ್ರೆ ಅವ್ರದ್ದೇನು ಹೋಮ್ವರ್ಕ್ ಆಗಲೇನು? ಅಲ್ಲ ಹೂನೇ ಮರತಿ, ಒಂದೇ ಉಸಿರಲ್ಲಿ ಅದು ಎಷ್ಟು ಮಾತಾಡ್ತೀಯ? ಹೋತೀನಿ ಒಂಚೂರು ಪಂಚಿ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಂತೆ. ನಿಂದು ಒಳ್ಳೆ ಕಥೆ ಆಯ್ತು ಮಾರತೆ. ನೀವು ಹೋಗಿ ಹೋಗಿ ಮಾರ. ಓ ಸವಾರಿ ಬುತ್ತಾದರಲ್ಲ. ಅಲ್ಲ ಎಂತ ಮಾರ ಗುಂಡಪ್ಪಣ್ಣ, ನಾವು ನೋಡಿ ಈಗ ಹೋಗೋದು ಅತ್ಲಗೆ ಮತ್ತೆ ಎಂತ ಮಾಡೋದು ಅಂದ್ಕೊಂಡಿದ್ದು. ಎಲ್ಲಿದ್ರಿ ನೀವು? ಆ ಥರ ಕರೆದ್ರೆ ಒಕ್ಕೊಂಡ್ಲಲ್ಲ ಎಂತಕ್ಕೆ? ಇದು ಒಳ್ಳೆ ಕಥೆ ಆಯ್ತಲ್ಲ ಮರೆ. ಎಂತ ಒಕ್ಕೊಂಡ್ಲ ಸೈತ್ ಬಂದು ಇಲ್ಲಿ ನಿಮ್ಮ ಹತ್ರ ಎಲ್ಲ ನಿಂತು ಮಾತಾಡೇ ಆಚೆಗೆ ಹೋಗಿದ್ದಲ್ಲ. ನಂಗೆ ಅದು ಪಂಚೆ ಚುಂಗು ಹೋಗಿದೆ ಮರೆಯ. ಅದನ್ನು ಮಾಡಿ ಕೊಟ್ಕೊಂಡದು ಇಷ್ಟೊತ್ತಾಯ್ತು. ನನ್ಗೊಳ್ಳು ಹಂಗಾಗಿದೆ. ನೀವು ನಿಮ್ದು ಹೇಳ್ತೀರಿ. ಅಲ್ಲ ಸೀತತೆ ಸುದ್ದಿ ಎಲ್ಲಿ ಹೇಳ್ದು? ಈಗ ಹೇಳಿದ್ ನಿಮ್ಮ ಸುದ್ದಿ. ನೀನು ಸುಮ್ಮನೆ ಇರೋ ನೀನು. ಅದು ಹೆಂಗೆ ಕಾಲು ನುಣುಕ್ತೋ ಮರೆಯ ಇಲ್ಲಿಗೆ ಬರೋಕ್ಕೆ? ಹಂಗೆ ಪಾಪಣ್ಣನ ಮನೆ ಆಯ್ತು, ರಘುವೀರ್ ಮಾವನ ಮನೆ ಆಯ್ತು. ಮುದ್ದಿಕೊಂದು ಮನೆ ಅದೇ ಅಂತಲೇ ನಿಂಗೆ ಗೊತ್ತಿರ್ತಿರ್ಲಪ್ಪ. ಪಾಪಣ್ಣವ್ರು ಎಲ್ಲರೂ ಒಂದೊಂದು ಸತಿನಾರು ಬತ್ತಿದ್ದ. ಅಲ್ಲ ಇದು ಮಾತ್ರ ಒಳ್ಳೆ ಕೆಲಸ ಆಯ್ತು. ಈಗ ಸಾಕ್ಷಿ ಇಲ್ಲಿ ಪಾಪಣ್ಣಣ್ಣೇ ಅದಾರೆ. ನಾ ಯಾವತ್ತು ಅವ್ರ ಮನೆಗೆ ಹೋಗದೆ ಎಷ್ಟು ದಿವಸ ಆಗಿದೆ ಒಂಚೂರು ಕೇಳಿ ನೀವೇ ಕೇಳಿ. ಈಗ ಸ್ವಲ್ಪ ಸುಮ್ಮನೆ ಇರ್ತೀಯನ ಮರಯ್ಯ. ಯಾವಾಗ ಎಂತ ಮಾತಾಡೋಕ್ಕೆ ಬಂದರೆ ನಿಮ್ಮಿಬ್ರದ್ದು ಇರ್ತದೆ ಈ ಥರದ ಕೋಳಿ ಜಗಳ. ಮೊದಲಿಗೆ ನಾನೊಬ್ಬ ಸಿಕ್ಕಾಕಿಂಡೆ. ಗುಂಡಪ್ಪಣ್ಣ ಬಲ್ಲಿ ಈಚೆ ಕೂತ್ಕೊಳ್ಳಿ ಬಲ್ಲಿ. ಇದು ಒಳ್ಳೆ ಚೆನ್ನಾಗದೆಯಾ? ನಮ್ಮನೆಗೆ ಬಂದು ನನ್ನೇ ಕೂರಕ್ಕೆ ಹೇಳೋದು. ಈಗ ಬಂದಿದ್ದಿ ಅಂತಕ್ಕೆ ಹೇಳಿ, ಸುಮ್ಮನೆ ಅಂತೂ ಗೊತ್ತಿರಲ್ಲ ನೀವಿಬ್ರು. ಅಲ್ಲ ಮರ್ರ ಗುಂಡಪ್ಪ ಮಾವ, ಹಂಗಾರೆ ಸುಮ್ಮನೆ ಬರಲೇಬಾರ್ದ? ಪಾಪಣ್ಣ ಹೇಳಿ ಹೋಗೋಣ ಹೇಳಿ. ಗುಂಡಪ್ಪಣ್ಣ ಬಂದಿದ್ದಂದರೆ ಇನ್ನು ಸುಮ್ಮನೆ ಬಂದಿದ್ದೇನಲ್ಲ, ನೀವು ಹೇಳಿ ಸಮನೆಯ. ಇದು ಅವನಿಲ್ಲ ಹೇಳ್ತಾ ಇದ್ದಾನೆ ಒಂದು ಕಡೆ ಚೇಣಿ ಮಾಡೋಣ ಅಂತ. ಹಂಗೊಂದು 60-70 ಕ್ವಿಂಟಲ್ ಅಡಿಕೆ ಅದದಂತೆ. ಚೇಣಿ ವಹಿಸ್ಕೊಳ್ಳಿ ಅಂತ ಅದಾರಂತೆ. ನಮಗೀಗ ಇಬ್ಬರಿಗೆ ಆದರೆ ಸ್ವಲ್ಪ ಗೋಳಾಗ್ತದೆ. ಗುಂಡಪ್ಪ ಮಾವನು ಸೇರ್ಕಿತಿದ್ರೇನ ಅಂತ ಅವನು ಹೇಳ್ದ. ಅದೇ ಅದನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದು. 60-70 ಕ್ವಿಂಟಲ? ಯಾರು ಮಾರಯ್ಯ ಅದು? ಫಸ್ಟ್ ನೀವೇ ವಹಿಸ್ಕೊಳ್ಳಿ ಅಂತ ಹೇಳಿದ್ದು. ಅವರು ಅಷ್ಟು ಅಡಿಕೆ ಆಕಾರ ಮಾಡೋದು ಏನೋ ಅಷ್ಟು ಸುಲಭೇನಲ್ಲ. ನೋಡಿ ಒಂದು ತೀರ್ಮಾನ ತಗೊಳ್ಳಿ. ಅಲ್ಲ ತೀರ್ಮಾನ ನೋಡಿ ತಗೊಳೋದು ಈಗ ಎಲ್ಲರೂ ಸೇರೇ ತಗೋಬೇಕು. ಈಗ ನಾ ಹೇಳಿದೆ ಅತ್ಲಕ್ಕೇನ್ರಿ, ನೀವು ಜೊತೆಗೆ ಸೇರ್ಕಿತೀರನೋ ಅಂತ. 3 ಜನ ಸೇರೇ ಮಾಡೋಣನೋ ಅಂತ. ಇಲ್ಲ ಪಾಪಣ್ಣ, ನಂಗೆ ಗೊತ್ತಲ್ಲ. ಈಗ ನಮ್ಮ ಮನೆದೇ ಮಾಡ್ಕೊಂಡ್ರೆ ಸಾಕಾಗಿರ್ತದೆ ಮರಯ್ಯ. ಉರ್ಸ ಹುಡುಗರಾರು ಇರ್ತಿದ್ರು, ಸ್ವಲ್ಪ ಆಸ್ಕರ ಆದಂಗೆ ಆತಿತ್ತು. ಈ ಸತಿ ಯಾರೂ ಇಲ್ಲ, ನಾವಿಬ್ಬರೇಯ. ಇಲ್ಲ
ನಂಗೆ ಆಗಲ್ಲ. ಆದರೂ ಒಂದು ಮನ್ಸು ಮಾಡ್ಬೋದಲ್ಲ ಗುಂಡಪ್ಪ ಮಾವ. ಈಗ ಎಲ್ಲರೂ ನಿಮ್ಗೆ ಜಾಸ್ತಿ ಇದ್ರೆ ನಮ್ಗೆ ಸ್ವಲ್ಪನಾರು ಅದೇ ನಮ್ಮ ಮಡಿಕೆ ಪೋಸ್ಟ್ ಮಾಡ್ಕೊಂಡು ಆಮೇಲೆ ಚೇಣಿ ಕೊನೆ ತೆಗಿಯೋದು ಅಂತ ಮಾತಾಡ್ಕೊಂಡಿತ್ತು. ಓ, ಮಾತುಕತೆ ಎಲ್ಲ ಆಗಿದೆ, ಮುಗ್ದೋಗಿದೆ. ಈಗ ಸುಮ್ಮನೆ ಶಾಸ್ತ್ರಕ್ಕೆ ನಾನು ಕೇಳಕ್ಕಂತ ಬಂದಿದ್ದು. ಹೆಂಗೂ ನಾವು ಒಪ್ಕೊಳ್ಳಲ್ಲ ಅನ್ನೋ ಧೈರ್ಯದ ಮೇಲೆ. ಥೋ ಗುಂಡಪ್ಪಣ್ಣ, ಬತ್ತ ಭಾಳ ಒಂಥರ ಮಾತಾಡೋದು ಕಲ್ತ್ರಿ ನೀವು. ಅಲ್ಲ ಈಗ ಹಾದಿ ಮೇಲೆ ಬತ್ತ ನಾವು ಮಾತಾಡಿದ್ರಿ, ಒಂದು ಪಕ್ಷ ಮಾಡೋದೇ ಆದರೆ ಹೆಂಗೆ ಮಾಡೋಣ ಏನು ಅಂತ ಅದೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದು. ನೀವು ಬರೋದು ಲೇಟ್ ಆತಲ್ಲ, ಅಲ್ಲಿ ತನಕ ಮಾತಾಡ್ತಿದ್ದು. ಈಗ ಹಂಗೆ ನಾವೇ ತೀರ್ಮಾನ ಮಾಡ್ಕೊಳ್ಳೋದಾದ್ರೆ ಈಗ ನಿಮ್ಮ ಹತ್ರ ಕೇಳಕ್ಕಂತ ಬತ್ತಿದ್ವಾ? ಆಗಲಿ ಬಿಡು. ಯಾರದ್ದ ಮರೆಯೋಷ್ಟು ಅಡಿಕೆ ಬೆಳಿ ಅಂತಾರೆ, ಯಾರದರೆ ಅಂತಲೇ ಗೊತ್ತಾಗ. ಓ ಹೋ, ಈಗ ಗೊತ್ತಾಯ್ತು. ರಘುವೀರನ ಇದರಲ್ಲೇ ನೀವು. ಹ್ಞೂ ರೀ ಗುಂಡಪ್ಪಣ್ಣ, ಅವರೇ ಹೇಳಿದ್ದಂತೆ ಅನಿಲ್ನ ಹತ್ರ. ಈ ಅನಿಲ್ನ ಹತ್ರ ಅಂದರೆ ಅನಿಲ್ ಒಬ್ಬನಿಗೆ ಅಂತ ಹೇಳಿದ್ದಲ್ಲ. ನೀವು ಯಾವ ಕೆಲಸಾರು 3 ಜನ ಒಟ್ಟಿಗೆ ಮಾಡ್ತಿರಲ್ಲ ಮರೆಯ, ಇದನ್ನು ಮಾಡಿ ಬೇರೆ ಯಾರೋ ಕಂಡರಿಗೆ ದುಡ್ಡು ಕೊಡೋ ಬದಲು ಆ ಲಾಭ ಏನಾದ್ರು ಬಂದರೆ ನಿಮಗೆ ಆಗ್ತದೆ ಅದರಲ್ಲೊಂದೇನು ಅಂತ ಹೇಳಿದ್ದಂತೆ. ಹಂಗೆ ಇನ್ನೂ ಎಂಥ ಮಾತುಕತೆ ಅಂದರೆ ಈಗ ತೋಟಕ್ಕೂ ಕೊನೆ ಎಷ್ಟದವೆ ಅಂತ ನೋಡ್ಲ, ಉದ್ರ ಲೆಕ್ಕನ ಹುಂಡ ಗುತ್ತಿನ ಅಂತಲೂ ನೋಡ್ಲ. ಇನ್ನು ಅವನ್ನೆಲ್ಲ ಅಲ್ಲಿ ಹೋಗಿ ಮಾತಾಡ್ಬೇಕು. ಅದಕ್ಕೆ ಈಗ ಅಲ್ಲಿಗೆ ಹೋಗ್ಬೇಕಾದ್ರೆ ಮುಂಚೆ ನಿಮ್ಮನ್ನು ಕರ್ಕೊಂಡೇ ಹೋಗೋಣ ಅಂಥೇಳಿ ಬಂದಿದ್ದು. ಇವು ನೋಡಿದ್ರೆ ಆ ಚೋಟನ್ನು ಸೇರಿಸ್ಕೊಳ್ಳೋಣ ಅಂತಾನೆ. ಹಂಗೆ ಇಡೀ ಊರು ಸೇರಿಸ್ಕಿತ ಕೂತ್ರೆ ಏನು ಚೆನ್ನಾಗಿರ್ತದೆ. ಇವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಮಂಜಪ್ಪಣ್ಣು ಬೇಡ ಅಂತ ಹೇಳಿದ್ರಂತೆ, ಆ ಥರ ಮಾಡೋದು ಬೇಡ ಅಂತ. ಇಲ್ಲಪ್ಪ, ನೀ ಅದೆಲ್ಲ ಒಂದು ಹೇಳ್ಬೇಡ ಪಾಪಣ್ಣ. ನಾ ಬರೋದು ಇಲ್ಲ, ಅದು ಯಾರ ಚೇಣಿ ನೀವು ವಹಿಸ್ಕೊಂಡಿದ್ರು ಗೊತ್ತಿರಲ್ಲ. ಅದರಲ್ಲಿ ಏರುದಂದ್ರೆ ನನಗದ್ರ ಸುದ್ದಿ ಹೇಳೋಕ್ಕೆ ಬರಲ್ಲ. ನಾನು ನೀವು ವಹಿಸ್ಕೊಳ್ಳಿ, ಹಿಂಗೆ ಚೋಟ ನೋಡಿ ಏನೋ ಬೇಕಾದ್ರೆ ಸೇರಿಸ್ಕೊಳ್ಳಿ. ಅವನು ಅದು ಎಂತ ಮಾಡ್ತಾನ? ಈಗ ನಿಲ್ಗಾರ ಹಳ್ಳಿ ಕೆಲಸ ಗೊತ್ತು, ಪಾಪಣ್ಣ ಗೊತ್ತು, ಇದಾಗ್ತದಂತ. ಚೋಟು ಒಂದು ಎಂತಕ್ಕೆ, ಯಾವ ಬಲಕ್ಕೆ ಅಂತಲೇ ನಂಗೆ ಗೊತ್ತಾಗಲ್ಲಪ್ಪ. ನಾನು ಹೇಳಿದೆ, ಈಗ ಅಷ್ಟಷ್ಟು ಈಗ ಒಬ್ರೊಬ್ರಿಗೆ ಆಗಲ್ಲ ಅಂತಾನೆ ನೋಡಿ. ಮುಂದೆ ಹಾಗೆ ಎಂತ ಒಬ್ರೊಬ್ರಿಗೆ ಆಗದಿದ್ರೆ ಅವೊಬ್ಬನ ತಗೊಂಡು ಎಂತ ಮಾಡ್ತೀರಿ? ಏನೀಗ ಬೇಕು ಅಂದರೆ ಈಗ ಅಡ್ವಾನ್ಸ್ ಕೊಡಬೇಕು ಅಂದರೆ ದುಡ್ಡು ಕೊಡೋಕ್ಕದ್ಯಾ ಅವನ ಹತ್ರ? ಇಲ್ಲ ಮನೇಲಿ ಜನ ಅದಾರ ಬಂದು ಇಲ್ಲಿ ಕೆಲಸ ಮಾಡಿಕೊಡೋಕ್ಕೆ? ಹೋಗಲಿ, ಅವನಿಗಾರು ಗೊತ್ತದ ಕೆಲಸ ಬಂದು ಎಲ್ಲರ ಜೊತೆ ಸೇರಿ ಮಾಡೋಕ್ಕೆ. ಮತ್ತೊಂದು ಎಂತಕ್ಕೆ ನೋಡೋಣ? ಇಲ್ಲ ಕಣ್ರಿ ಗುಂಡಮ್ಮವ, ಅವ ಅವತ್ತೇ ಹೇಳಿದ್ದ, ನೀವೆಂತಾರು ಒಂದು ಬಿಸ್ನೆಸ್ ಮಾಡೋದಾದ್ರೆ ನಾನು ಸೇರ್ತೀನಿ ಅನಿಲಣ್ಣ. ಈ ಅಡಿಕೆ ಚೇಣಿ ಸುದ್ದಿನೂ ಹೇಳಿದ್ದ. ನಮ್ಗೆ ಹಿಂಗೆ ಇಲ್ಲೆಲ್ಲ ವಹಿಸ್ಕೊತೀವಿ ಅಂತ ಗೊತ್ತಿರಲಿಲ್ಲ ಅವಾಗ. ನಾನು ಬರ್ತೀನಿ ನಿಮ್ಮ ಜೊತೆ, ನಾನು ಬೇಕಾದ್ರೆ ನೀವು ಮನೆಯಿಂದ ಜನ ಬಂದರೆ ನಾನು ಹೊರಗಡೆಯಿಂದ ಜನ ಕರ್ಕೊಬರ್ತೀನಿ ಅಂದಿದ್ದ. ಹಾಗಾಗಿ ಎಂಥದೇ ಆದರೂ ಜಾಸ್ತಿ ಜನ ಆದರೂ ಒಂಥರ ಗಿಜಿ ಆಗ್ತದ. ಏನೀಗ ಇಬ್ಬರು ನೀವು ಮನಸ್ಸು ಮಾಡಿ ಅದೇ ಕೆಲಸದ ಮೇಲೆ ತೊಡ್ಕೊಂಡ್ರೆ ಒಂದು 60 ಕ್ವಿಂಟಲ್ ಅಡಿಕೆ ಆಕಾರ ಮಾಡೋದೇನು ಬಹಳ ದೊಡ್ಡ ವಿಚಾರ ಏನಾಗಲ್ಲ. ಏನು ಅಷ್ಟು ಒಂದೇ ಸತಿ ಏನು ಬರೋಲ್ಲ. 3 ಕೊಯ್ಲು ಮಾಡಿದ್ರೆ ಸಹ್ಯ. ನೋಡಿ ಮಾಡಿ, ನನಗೇನು ಇದಿಲ್ಲಪ್ಪ, ಒಳ್ಳೇದಾಗಲಿ. ನೀವೇನೋ ನನ್ನ ಲೆಕ್ಕದಿಂದ ಹೊರಗಿಟ್ಟಿರಿ ಅಂದರೆ ನಾನು ಹಂಗಲ್ಲ. ನೀವು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತಲೇ ಹಾರೈಸವ. ನೋಡಿ ಇಲ್ಲಿ ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಿದ್ರಿ, ಮಾತಾಡ್ತಾ ಅಲ್ಲೊಂದು ಕೊನಕ್ಕೆ ಸೇರ್ಸಾತು. ಅದು ಎಂಥ ಸ್ವಭಾವ ಗುಂಡಪ್ಪವ ನಿಮ್ದು? ನೀವು ಹೋಗ್ಲಿ ಬಿಡಿ, ಅದೆಲ್ಲ ಆತಲ್ಲ. ಸೋಫಾ ಮಾತ್ರ ಭಾಳ ಚೆನ್ನಾಗದೆ. ಎಲ್ಲಿ ತಗೊಂಡ್ರಿ ನೀವು? ನಾನು ಅವತ್ತಲ್ಲಿ ಪೇಟೆಯಲ್ಲಿ ನೋಡಿದೆ ಈ ಥರದ್ದು ಇರಲ್ಲ. ಅಲ್ಲ ನಿಂಗೆ ಎಂತ ಆಯ್ತು ಮಾರಯ್ಯ? ನಿಮ್ಮ ಮನೇಲಿ ಅಷ್ಟು ಚೆನ್ನಾಗಿರೋ ಸೋಫಾ ಅದೇ, ಅದನ್ನು ಬಿಟ್ಕೊಂಡು ಮತ್ತೆ ನೋಡಿದೆ ಮನೆಯಲ್ಲಿ ಮೊನ್ನೆ ಪೇಟೆಯಲ್ಲಿ ಅಂತೀಯಲ್ಲ, ಏನು ಅವೇ ಸರ್ಕನ?
ಅಲ್ಲ ಚೆನ್ನಾಗಿ ಅದೇ ಅದು ಇಲ್ಲ ಅಂತೇನಿಲ್ಲ, ನನಗೆ ಯಾಕೋ ಅದು ಇಷ್ಟ ಆಗಲ್ಲ. ಬೇರೆಯವ್ನು ನೋಡ್ಬೇಕಂತ ಅದೇ, ನೋಡ್ಬೇಕು ಏನಾಗ್ತದಂತ. ಸುಳ್ಳಲ್ಲ, ಪಾಪಣ್ಣ ಹೇಳ್ದಂಗೆ ನಿಮ್ಮನೆ ಸೋಫಾ ಚೆನ್ನಾಗೇ ಅದೆಯಲ್ಲ, ಅದನ್ನೆಂತಕ್ಕೆ ಬದಲಾಯಿಸೋದನಿಲ್ಲ ನೀನು? ಇಲ್ಲ ಇಲ್ಲ ಗುಂಡಪ್ಪ, ಬದಲಾಯಿಸೋದಂದ್ರೆ ಈಗಿಂದ ಈಗಲೇ ಅಲ್ಲ, ಕಾಲಕ್ರಮೇಣ. ನಂಗೆ ನಮ್ಮನೆ ಸೋಫಾ ಒಂಚೂರು ಇಷ್ಟ ಆಗಲ್ಲ. ನಿಮ್ಮ ನೋಡಿ ಎಷ್ಟು ಚೆನ್ನಾಗದೆ. ಅದು ಹಂಗೆ, ನಿಂಗೆ ನಿಮ್ಮನೆ ಸೋಫಾ ಬೇಡ ಅಂತ ಒಂದ್ಸತಿ ತಲೆಗೆ ಬಂದದ, ಹಾಗಾಗಿ ಅದು ಹೆಂಗೆ ಕಂಡ್ರೆ ನಿಂಗೆ ಚೆನ್ನಾಗಿಲ್ಲ ಅಂತಲೇ ಅನ್ನಿಸ್ತದೆ. ಅದು ಎಂಥವ್ರಾಗಲಿ, ಈಗ ಇಷ್ಟು ಕ್ವಿಂಟಲ್ ಅಡಿಕೆ ಚೇಣಿ ಮಾಡ್ತಿದ್ದೀರಿ, ಅದ್ರಲ್ಲಿ ಲಾಭ ಬಂದ್ರೆ ಅಂಥವು ಹೊತ್ತು ತರ್ಬೋದು. ಈಗ ಮುಂದೆ ಏನು ಮಾಡ್ತೀರಿ ಹೇಳಿ, ಒಂದು ತೀರ್ಮಾನ ಮಾಡ್ಕೊಂಡೇ ಹೋಗಿ. ಅಲ್ಲ ಪಾಪಣ್ಣ, ಸತ್ಯ ಹೇಳ, ರಘುವೀರ್ನ ಹೇಳಿದ್ದು ಹೌದಾ? ಹೌದ್ರಿ ಗುಂಡಪ್ಪಣ್ಣ, ಮತ್ತು ನಾವು ಇಷ್ಟು ವರ್ಷ ಇಲ್ಲದೆ ಇದ್ದರೆ ಈ ವರ್ಷ ಎಂತಕ್ಕೆ ಹೋತೀವಿ ನೋಡೋಣ ಹೇಳಿ. ಅವರೇ ಹೇಳಿದಂತ, ಅದು ನನ್ನ ಹತ್ರ ಅಲ್ಲ, ಅನಿಲ್ನ ಹತ್ರ ಹೇಳಿದ್ದಂತೆ. ನೋಡಿ, ಮಾಡೋದ ಮಾಡಿ, ನನಗೆ ಮಾತ್ರ ಆಗಲ್ಲ, ನನ್ನ ಕರಿಬೇಡಿ. ಲೆಕ್ಕಾಚಾರ ಎಲ್ಲ ಸರಿ ಇಟ್ಕೊಳ್ಳಿ. ಒಂದು 10 ರೂಪಾಯಿ ಹೆಚ್ಚು ಕಮ್ಮಿ ಸುಧಾರಿಸ್ಕೊಂಡು ಮಾಡಿಕೊಡಿ. ನೀವೀಗ ಬರೋದೇ ಇಲ್ಲ ಅಂತ ಆತ. ಬೇಕಾದ್ರೆ ನಾವು ಮಾತಾಡ್ಕೊಂಡಿವಿ, ಇದನ್ನು ಶುರು ಆಗ್ಬೇಕಾದ್ರೆ ಮುಂಚೆ ನಮ್ದೆಲ್ಲರದು ಒಂದೊಂದು ಕೊಯ್ಲು ಮುಗಿಬೇಕು ಅಂತ. ಹಾಗೆ ಮುಗಿಸ್ಕೊಳೋಣ ಬೇಕಾರೆ. ಪಾಪಣ್ಣ, ಹೇಳಿದ್ನೇ ಹೇಳ್ತಿರ್ಬೇಡ. ನಾ ಅವಾಗಷ್ಟು ಏನು ಹೇಳಿದೆ ಹೇಳ? ಇಷ್ಟೆಲ್ಲ ಆಗೋಕ್ಕೆ ಏನು ಕಾರಣ ಅಂತ ಹೇಳಿದೆ? ಗುಂಡಪ್ಪ, ಕೊನೆಗೆ ಒಂದು ಸರಿ ಕರೆಕ್ಟಾಗಿ ಯೋಚನೆ ಮಾಡಿ. ನಿಮ್ಗೆ ಈಗಲೇ ಡಿಸಿಷನ್ ತೊಗೊಂಡು ಹೇಳೋಕ್ಕಾಗದೇ ಇದ್ದರೆ ನಾಳೆ ಹೇಳಿ, ನಮಗೆ ತೊಂದರೆ ಇಲ್ಲ. ಇಲ್ಲ ಮಾರಯ್ಯ, ಈ ಹೇಳಕ್ಕೆ ಹಂಗೇನಾರು ಇದ್ರೆ ಹೇಳಕ್ಕೆ ಹೆದರಿಕೆನಾ? ನಂಗೆ ನನ್ನ ತೋಟದ ಇದನ್ನೇ ಎಲ್ಲ ಸರಿ ಮಾಡ್ಕೊಂಡ್ರೆ ಸಮ ಆಗ್ತದೆ. ಇನ್ನು ಚೇಣಿ ಎಲ್ಲಿಂದ ವಹಿಸ್ಕೊಳೋದು ನಾನು? ಇಲ್ಲ ಇಲ್ಲ, ನಾವು ವಹಿಸ್ಕೊಳಲ್ಲ. ಹಂಗಾರೆ ನಾವು ಹೋಳ್ತೀವಿ ಗುಂಡಪ್ಪವ. ಅಲ್ಲ, ಕೂತ್ಕೊಳ್ಳ ಮಾರಯ್ಯ, ನಿಂದು ಒಳ್ಳೆ ಕಥೆಯಾಗಿ ಹೋತಲ್ಲ. ಹೋಗೋದಾರು ಹೋಗ್ಬೋದು, ಬರೋದೇ ಅಪರೂಪಕ್ಕೆ ಅನ್ಸತ್ತೆ. ಒಂದು ಲೋಟ ಕುಡಿಯೋಕ್ಕೆ ಅಂತ ಕುಡ್ಕೊಂಡು ಹೋಗ್ಬೋದು ಮಾರಯ್ಯ.